ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ VAO ಹುದ್ದೆಗಳ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಂಪೂರ್ಣವಾಗಿ ಕೊನೆ ತನಕ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಈ ಅಪ್ಡೇಟ್ ನೋಡೋದಾದರೆ 3/1/2026 ಬಂದಿದೆ. ಅದೇನು ಅನ್ನೋದನ್ನ ಇಲ್ಲಿ ನೋಡೋಣ. ನೋಡಿ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಕುರಿತು ಇದೆಯೋ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಲ್ಲಿ 2025-26ನೇ ಸಾಲಿನಲ್ಲಿ 500 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಕೂಡ ಆರ್ಥಿಕ ಇಲಾಖೆಯು ಸಹ ಸಹಮತಿ ನೀಡಿರುತ್ತೆ. ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನು 7/1/2026 ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿದೆ. ಆದ್ದರಿಂದ ಇದರ ಮುಂದಿನ ಅಪ್ಡೇಟು 7ನೇ ತಾರೀಕು ಮೇಲೆ ನಂತರ ಬರ್ಬೋದು ಅನ್ನೋದನ್ನ ಕಾದು ನೋಡೋಣ. ಯಾಕಂದರೆ ಅವ್ರು ಹೇಳಿದ್ದಾರೆ ಎಲ್ಲ ಜಿಲ್ಲಾವಾರು ಮಾಹಿತಿಯನ್ನು 7/1/2026 ಒಳಗಾಗಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ಹಾಗಾಗಿ ನೋಡೋಣ, ವೆಯ್ಟ್ ಮಾಡೋಣ. ಹಾಗೆ ಇದರ ಮುಂದುವರೆದ ಭಾಗ ನಾನು ಇದೇ ವಿಡಿಯೋದಲ್ಲಿ ಸಿಲೆಬಸ್ ಕೂಡ ಏನಿರುತ್ತೆ ಅನ್ನೋದನ್ನ, ಯಾಕಂದರೆ 2024ರಲ್ಲಿ ಬಿಟ್ಟಿದ್ರು, ಇನ್ನೂ ಒಂದು 1000 ಹುದ್ದೆಗಳು 24ರಲ್ಲಿ ಬಿಟ್ಟಿದ್ರು. ಹಾಗಾಗಿ ಆ ಸಿಲೆಬಸ್ ಏನಿತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡೋಣ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು 2024ರಲ್ಲಿ ಹೊರಡಿಸಿರ್ತಕ್ಕಂಥ 1000 VA ಹುದ್ದೆಗಳ ಸಿಲೆಬಸ್ ಕಾಪಿ. ಇದು ಗೌರ್ಮೆಂಟ್ ಕಡೆಯಿಂದನೇ ಇದು ಕನ್ನಡ. ಫಸ್ಟ್ನಿಗೆ ನೋಡೋದಾದರೆ ಕನ್ನಡ ಕಡ್ಡಾಯ ಭಾಷೆ ಇದು 150 ಅಂಕಗಳಿಗಿರುತ್ತೆ. ಇದರಲ್ಲಿ 50 ಅಂಕಗಳನ್ನು ಮಾತ್ರ ಗಳಿಸಿದರೆ ನಾವು ಎಲಿಜಿಬಲ್ ಆಗ್ಬೋದು. 50ಕ್ಕಿಂತ ಕಡಿಮೆ ಗಳಿಸಿದರೆ ಎಲಿಜಿಬಲ್ ಆಗೋದಿಲ್ಲ. ಇದರಲ್ಲಿ ಟೋಟಲ್ 3 ಪೇಪರ್. ಇದು ಕನ್ನಡ, ಒಂದು ಕಡ್ಡಾಯ ಕನ್ನಡ, ಇನ್ನೊಂದು ಮತ್ತು ಇನ್ನೂ 2 ಪೇಪರ್ ಯಾವುದಪ್ಪ ಅಂದರೆ ಪತ್ರಿಕೆ 1, ಪತ್ರಿಕೆ 2 ಇರುತ್ತೆ. ಇವು 100 ಮಾರ್ಕ್ಸಿಗೆ ಇರುತ್ತೆ. 100 ಮಾರ್ಕ್ಸಿಗೆ ಇದು 2 ಗಂಟೆ ಇರುತ್ತೆ. ಇದ್ರ ಸಿಲೆಬಸ್ ನೋಡೋದಾದರೆ ಇಲ್ಲಿ ಪೇಪರ್ 1ನಲ್ಲಿ ಸಿಲೆಬಸ್ ನೋಡಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಹಾಗೂ ದೈನಂದಿನ ಗ್ರಹಿಕೆ ವಿಷಯಗಳು ಮತ್ತು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ಇನ್ನು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸದ ಬಗ್ಗೆ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯ. ಇನ್ನು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಇನ್ನು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು. ಇನ್ನು ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳಿರುತ್ತೆ. ಕರ್ನಾಟಕದ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಮತ್ತು ಅಭಿವೃದ್ಧಿ ಈ ಕುರಿತು ವಿಷಯ. ಇನ್ನು ಪೇಪರ್ 2ರಲ್ಲಿ ನೋಡೋದಾದರೆ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಕಂಪ್ಯೂಟರ್ ಇರುತ್ತೆ. ಇವು ಮೂರು ಕೂಡಿ 100 ಮಾರ್ಕ್ಸಿಂದ ಇರುತ್ತೆ. ಇದು ಕೂಡ 2 ಗಂಟೆ. ಇದರ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ದೈನಂದಿನ ಕ್ಲಾಸ್ಗಳು ಕೂಡ ಈ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೋದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್.